ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ರೀತಿಯಲ್ಲ, ಇಲ್ಲಿಯ ಮತದಾನದ ಪ್ರಕ್ರಿಯೆಯೇ ಕಂಪ್ಲೀಟ್ಲಿ ಡಿಫರೆಂಟ್. ಅಸಿಂಧುವಾದಂತಹ ಮತ ಯಾರದ್ದು? ಮೂರು ಪಕ್ಷಗಳಲ್ಲೀಗ ಇದೇ ವಿಚಾರ ಚರ್ಚೆಯಾಗ್ತಾ ಇದೆ. ಅಸಿಂಧುವಾಗಿದ್ದು ಯತ್ನಾಳ್ ಅವರ ಮತ ಅಲ್ಲ ಅನ್ನೋದು ಕ್ಲಾರಿಟಿ. ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಮತ ಅಸಿಂಧು ಆಯ್ತಾ, ಅಥವಾ ಬಿಜೆಪಿಯ ಶಾಸಕರು ಹಾಕಿದ್ದೇನಾದ್ರೂ ಅಸಿಂಧು ಆಗ್ಬಿಡ್ತಾ? ಜೆಡಿಎಸ್ನ 18 ಶಾಸಕರು ಅವ್ರು ಹಾಕಿದಂತಹ ಮತ ಯಾವ್ದಾದ್ರೂ ಅಸಿಂಧು ಆಯ್ತಾ? ಪರಿಷತ್ ಫಲಿತಾಂಶಕ್ಕೆ ಅಸಿಂಧು ಆಗಿರುವಂತಹ ಈ ಮತ ಪೆಟ್ಟನ್ನ ಕೊಟ್ಟು ಬಿಡುತ್ತಾ? ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಪರಿಷತ್ ಚುನಾವಣೆಗಳಲ್ಲಿ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂತ ಅನ್ಸುತ್ತೆ. 5 ಜನ ಅಭ್ಯರ್ಥಿಗಳು, 4 ಜನ ಅಭ್ಯರ್ಥಿಗಳಿದ್ದಿದ್ರೆ ಎಷ್ಟು ಜನ ಇದ್ದಾರೋ ಶಾಸಕರು ಅದನ್ನ ನೀಟಾಗಿ ಹಂಚಿಕೆ ಮಾಡಬಹುದಾಗಿತ್ತು. ಅಗತ್ಯಕ್ಕಿಂತ ಹೆಚ್ಚಿನ ಮತಗಳನ್ನ ಹಾಕಬಹುದಾಗಿತ್ತು. 3-4 ವೋಟ್ ಎಕ್ಸ್ಟ್ರಾನೇ ಹಾಕಬಹುದಾಗಿತ್ತು. ಆ ಸಂದರ್ಭದಲ್ಲಿ 1 ವೋಟ್ ಅಸಿಂಧು ಅದು ಅದೇನು ದೊಡ್ಡ ಟೆನ್ಷನ್ ಕಾರಣ ಆಗ್ತಾ ಇರಲಿಲ್ಲ. ಬಟ್ 5 ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಅಖಾಡದಲ್ಲಿರುವುದು. ಹೀಗಾಗಿ ನಾನು ಆಗ್ಲೇ ಹೇಳಿದೆ ಯಾವ ರೀತಿ ಸ್ಟ್ರಾಟಜಿ ಮಾಡಲಾಯಿತು ಕಾಂಗ್ರೆಸ್ನಿಂದ ಅಂತ ಹೇಳಿ. 5 ಜನ ಅಭ್ಯರ್ಥಿಗಳಿಗೆ 5 ಗುಂಪುಗಳನ್ನಾಗಿ ಶಾಸಕರನ್ನ ಡಿವೈಡ್ ಮಾಡಿದ್ರು. ಯಾರು ಯಾರಿಗೆ ವೋಟ್ ಹಾಕಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ಅನ್ನೋದನ್ನ ಟ್ರೈನ್ ಮಾಡಲಾಯಿತು. ಅದಾದ ನಂತರ ವಂಡರ್ಲಾ ರೆಸಾರ್ಟ್ ನಲ್ಲಿ ಅಣಕು ಮತದಾನ ಪ್ರಕ್ರಿಯೆ ಕೂಡ ನಡೆಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವರೊಬ್ರು, ಹಾಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿ ಇರೋರು, ಅವರಿಬ್ಬರನ್ನ ಬಿಟ್ರೆ ಉಳಿದವರು ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು, ಇನ್ಕ್ಲೂಡಿಂಗ್ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅಣಕು ಮತದಾನ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಆಗಬಾರ್ದು, ಎಡವಟ್ಟಾಗಬಾರ್ದು, ಮತಗಳು ಅಸಿಂಧು ಆಗಬಾರ್ದು, ಅಡ್ಡ ಮತದಾನ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ರಿಗೂ ಟ್ರೈನಿಂಗ್ ಕೊಟ್ಟು, ಯಾಕಂದ್ರೆ ಫಸ್ಟ್ ಟೈಮ್ ಶಾಸಕರಾಗಿರೋರು ಕೂಡ ಬಹಳ ಜನ ಇದ್ರು. ಅದರಲ್ಲಿ ಫಸ್ಟ್ ಟೈಮ್ ವಿಧಾನ ಪರಿಷತ್ ಚುನಾವಣೆಯನ್ನ ಫೇಸ್ ಮಾಡ್ತಾ ಇರೋರು ಬಹಳ ಜನ ಇದ್ರು. ಹಾಗಾಗಿ ಒಂದು ಟ್ರೈನಿಂಗ್ ಅನ್ನ ಕೊಡ್ಲಾಯ್ತು. ಬಹಳ ಸ್ಟ್ರಾಟಜಿಕ್ ಆಗಿ ಎಲೆಕ್ಷನ್ ನ ಕಾಂಗ್ರೆಸ್ ಕಂಡಕ್ಟ್ ಮಾಡಿದೆ. ಆದ್ರೆ ಒಂದು ಮತ ಅಸಿಂಧು ಆಗಿದೆಯಲ್ಲ, ಆ ಅಸಿಂಧುವಾದಂತಹ ಮತ ಯಾರದ್ದು, ಯಾವ ಶಾಸಕರದ್ದು, ಯಾರಿಗೆ ಬಿದ್ದಂತಹ ವೋಟ್ ಅನ್ನೋದು ಇರುವಂತಹ ಕುತೂಹಲ. ಕಾಂಗ್ರೆಸ್ನವರದ್ದೇ ಏನಾದ್ರೂ ಎಡವಟ್ಟಾಗಿದ್ರೆ ಅಭ್ಯರ್ಥಿಗೆ ನೇರವಾಗಿ ಹೊಡೆತ ಬೀಳುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಜೆಡಿಎಸ್ನದ್ದಾಗಿದ್ಯಾ, ಅಥವಾ ಬಿಜೆಪಿಯ ಶಾಸಕರು ವೋಟ್ ಹಾಕುವಂತಹ ಸಂದರ್ಭದಲ್ಲಿ ಏನಾದ್ರೂ ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ದಾರಾ? ನಿನ್ನೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಆ ಸಭೆಯಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಖುದ್ದು ಆ ಬ್ಯಾಲೆಟ್ ಪೇಪರ್ ಯಾವ ರೀತಿಯಾಗಿರುತ್ತೆ, ಹೇಗೆ ಮತವನ್ನ ಹಾಕಬೇಕು, ಮೊದಲ ಪ್ರಿಫರೆನ್ಸ್ ನ ಹೇಗೆ ಆಯ್ಕೆ ಮಾಡಬೇಕು, ಎರಡನೇ ಪ್ರಿಫರೆನ್ಸ್ ನ ಹೇಗೆ ಆಯ್ಕೆ ಮಾಡಬೇಕು, ಯಾರು ಯಾರಿಗೆ ಹಾಕಬೇಕು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಬಿಜೆಪಿಯಿಂದಾನು ಆ ಟ್ರೈನಿಂಗ್ ಆಗಿತ್ತು. ಇನ್ನು ಜೆಡಿಎಸ್ನವರು ದೇವನಹಳ್ಳಿ ರೆಸಾರ್ಟ್ ನಲ್ಲಿ ಹೋಗಿ ಕೂತಿದ್ರು. 17 ಜನ ಶಾಸಕರು, ಜಿ.ಟಿ. ದೇವೇಗೌಡರು ಅದರಲ್ಲಿ ಭಾಗಿಯಾಗಿರ್ಲಿಲ್ಲ. ಅವ್ರಿಗೂ ಕೂಡ ಸೂಕ್ತವಾದಂತಹ ಟ್ರೈನಿಂಗ್ ಅನ್ನ ನೀಡಲಾಗಿತ್ತು. ಅಷ್ಟೆಲ್ಲ ತರಬೇತಿಯ ನಂತರದಲ್ಲೂ ಒಂದು ಮತ ಅಸಿಂಧು ಆಗಿದೆ ಅಂತಂದ್ರೆ ಆ ಮತ ಯಾರದ್ದು, ಯಾರಿಗೆ ಬಿದ್ದಿದ್ದು, ಆ ಮತದಿಂದ ಅಸಿಂಧು ಆದಂತಹ ಆ ಮತದಿಂದ ಯಾವುದಾದ್ರೂ ಒಬ್ಬ ಅಭ್ಯರ್ಥಿಗೆ, 8 ಜನ ಅಭ್ಯರ್ಥಿಗಳಿದಾರಲ್ಲ ಅವರಲ್ಲಿ ಯಾರಿಗೆ ಈ ಅಸಿಂಧು ಆದಂತಹ ಮತ ಪೆಟ್ಟು ಕೊಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಇದೆ. ಫಲಿತಾಂಶ ಬರೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. 6 ಗಂಟೆಗೆ ಬರಬೇಕಾಗಿತ್ತು, ಬಟ್ ಸ್ವಲ್ಪ ಡಿಲೇ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವಂತಹ ಚಾಲೆಂಜ್ ಅನ್ನೋದಕ್ಕಿಂತಲೂ ಇದು ಅವರಿಗೆ ಒಂದು ದೊಡ್ಡ ಸವಾಲು ಅನ್ನೋದಕ್ಕಿಂತಲೂ ಒಂದು ಪ್ರತಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ನಂತರದಲ್ಲಿ ಬಂದಂತಹ ಮೊದಲ ಚುನಾವಣೆ, ಅದು ಸ್ಟ್ರಾಟಜಿಕ್ ಆಗಿ ಫೇಸ್ ಮಾಡಬೇಕಾದಂತಹ ಚುನಾವಣೆ. 4 ಜನ ಅಭ್ಯರ್ಥಿಗಳು ಆರಾಮಾಗಿ ಗೆಲ್ತಾ ಇದ್ರು. ಮತಗಳನ್ನ ಕ್ಯಾಲ್ಕುಲೇಷನ್ ಮಾಡಿ, ಅಂದ್ರೆ ಈ ಉಚ್ಚಾಟಿತ ಬಿಜೆಪಿ ಶಾಸಕರು ಹಾಗೆ ಪಕ್ಷೇತರ ಶಾಸಕರು ಆ ನಂಬರ್ಸ್ ಅನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಗೆಲ್ಲಿಸಿಕೊಂಡು ಬರಬಹುದು 5ನೇ ಅಭ್ಯರ್ಥಿಯನ್ನ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ತಮ್ಮ ಪರಮಾಪ್ತನನ್ನ, ವಿನಯ್ ಕಾರ್ತಿಕ್ ತಮ್ಮ ಪರಮಾಪ್ತನನ್ನ ಅಖಾಡಕ್ಕಿಳಿಸುವಂತಹ ಕೆಲಸವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಈಗ ಗೆಲ್ಲಿಸಿಕೊಂಡು ಬರಲೇಬೇಕು. ಒಂದು ವೇಳೆ ಸೋತ್ರೆ ಅಥವಾ ಒಂದು ವೇಳೆ ಹಿನ್ನಡೆ ಆಗ್ಬಿಟ್ರೆ ಆ ಹಿನ್ನಡೆ ವಿನಯ್ ಕಾರ್ತಿಕ್ಗೆ ಆಗುವಂತಹ ಹಿನ್ನಡೆಯಲ್ಲ, ಅದನ್ನ ಡಿ.ಕೆ. ಶಿವಕುಮಾರ್ಗೆ ಆದಂತಹ ಹಿನ್ನಡೆ ಅಂತಾನೆ ವಿಶ್ಲೇಷಣೆ ಮಾಡಲಾಗತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಆದಂತಹ ಹಿನ್ನಡೆ ಅಂತ ಹೇಳಿ ಪರಿಗಣಿಸಲಾಗತ್ತೆ. ಆ ಕಾರಣಕ್ಕಾಗಿನೇ ಸಿಎಂ ಡಿ.ಕೆ. ಶಿವಕುಮಾರ್ ಈ ಚುನಾವಣೆಯನ್ನ ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದು. 2 ದಿನಗಳ ಮೊದಲೇ, ಚುನಾವಣೆಗೂ 2 ದಿನಗಳ ಮೊದಲೇ ಅವರನ್ನ ಶಿಫ್ಟ್ ಮಾಡಿದ್ದು ವಂಡರ್ಲಾ ರೆಸಾರ್ಟ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.